ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಜಿಲ್ಲಾಧಿಕಾರಿಗಳು ಮಸ್ಕನಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಸಾರ್ವಜನಿಕರು ನಿರ್ಭಯದಿಂದ ಬದುಕಲು ಅನುವು ಮಾಡಿಕೊಡಿ. ದತ್ತಾತ್ರೇಯ ರೆಡ್ಡಿ ಆಗ್ರಹ. ಯಾದಗಿರಿ ತಾಲೂಕಿನ ಮಸ್ಕನಹಳ್ಳಿ ಗ್ರಾಮದ ಗ್ರಾಮಸ್ಥರ 4 ವರ್ಷದಿಂದ ಬೀಡು ಬಿಟ್ಟು ಮರಿ ಹಾಕಿದ ಚಿರತೆಯನ್ನ ಸೆರೆ ಹಿಡಿತಾ ಇಲ್ಲ ಎಂದು ಅಖಿಲ ಭಾರತೀಯ ಕೋಳಿ ಸಮಾಜ ರಾಜ್ಯ ಘಟಕದ ಅಧ್ಯಕ್ಷರು ದತ್ತಾತ್ರೇಯ ರೆಡ್ಡಿ ಮುಂದೆ ತಮ್ಮ ದುಃಖವನ್ನ ತೋಡಿಕೊಂಡ ಸಾರ್ವಜನಿಕರು ಮತ್ತು ಮಹಿಳೆಯರು ಇಂದು ಬೆಳ್ಳಂಬೆಳಗ್ಗೆ ಮಸ್ಕನಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಮಾತನಾಡಿದರು. ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಭಯದ ವಾತಾವರಣದಲ್ಲಿ ಬದುಕ್ತಾ ಇರುವ ಜನರಿಗೆ ಆತ್ಮಸ್ಥೈರ್ಯ ತುಂಬಿದ ದತ್ತಾತ್ರೇಯ ರೆಡ್ಡಿ ಗ್ರಾಮದ ಸುತ್ತಲಿನ ಗುಡ್ಡಗಾಡು ಪ್ರದೇಶಗಳು ಈ ಮೃಗಗಳ ಸಂಚಾರಕ್ಕೆ ಅನುಕೂಲವಾಗಿರೋದ್ರಿಂದ ಇಂತಹ ಘಟನೆಗಳು ಸಹಜವಾದರೂ ಕೂಡ ಇತ್ತೀಚಿನ ದಿನದಲ್ಲಿ ದಾಳಿಗಳು ಗ್ರಾಮಸ್ಥರಲ್ಲಿ ಭೀತಿಯನ್ನ ಉಂಟು ಮಾಡ್ತಾ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಈ ಪರಿಸ್ಥಿತಿಯನ್ನ ಬಂದು ಒದಗಿದೆ. ಅರಣ್ಯ ಸಚಿವರಿಗೆ ಮತ್ತು ಜಿಲ್ಲಾಡಳಿತ ಗಮನಕ್ಕೆ ತಂದು ಶೀಘ್ರದಲ್ಲಿ ಆ ಚಿರತೆಯನ್ನ ಸೆರೆ ಹಿಡಿಯಲು ಅಧಿಕಾರಿಗಳಿಗೆ ಗ್ರಾಮದಲ್ಲಿ ಜಾಗೃತಿ ಪರೇಡ್ ಮಾಡಲು ಕಳುಹಿಸಿಕೊಡಲಾಗಿದೆ. ಮೃತ ಹಸುವಿನ ರೈತನಿಗೆ ಸೂಕ್ತ ಪರಿಹಾರ ಕೊಡಿಸುವುದಾಗಿ ಭರವಸೆ ಕೂಡ ಕೊಟ್ಟಿದ್ರು. ಯಾವುದೇ ಕಾರಣ ಸಾರ್ವಜನಿಕರು ಭಯಪಡುವ ಅವಶ್ಯಕತೆ ಇಲ್ಲ, ನಾವು ಸದಾ ನಿಮ್ಮ ಜೊತೆಗಿದ್ದೀವಿ ಅಂತ ತಿಳಿಸಿದ್ರು. ಇನ್ಮೇಲೆ ಯಾರು ಹೊರಗಡೆ ಒಬ್ಬಂಟಿಯಾಗಿ ಓಡಾಡುವುದಾಗ್ಲಿ ದನ ಕರುಗಳನ್ನ ಬಿಡಬಾರದು ಅಂತ ಹೇಳಿದ್ರು. ಒಂದೊಂದು ರೂಪಾಯಿ ಜಮ್ ಮಾಡ್ಬೇಕಾದ್ರೆ ನೀವು ಲೆಕ್ಕ ಹಾಕ್ತೀರಿ. ಇವತ್ತು ಯಾರಿಗೆ ಹೋಗ್ಬೇಕಾರ ಯಾವ ಗಾಡಿ ಬಂದ ಗಾಡಿ ಹೋಗ್ಲಕ್ಕ ಕೈ ನಿಮಿಷ ಯಾಕಂದ್ರೆ ಇಲ್ಲಿ ತೋದ್ರೆ 10 ರೂಪಾಯಿ ಉಳಿತಾವ ಗಾಡಿ ಕೊಡ್ತಾವ. ನಾ ಇಲ್ಲಿ ಬೇನಾಗ್ತೀನಿ, ನಮ್ಮ ಆಫೀಸ್ ಮುಂದೆ ಆಫೀಸ್ ಅದು ಫಾರೆಸ್ಟ್ ಆಫೀಸ್ ದೂರ ಇಲ್ಲ. ನಾನು ನೋಡ್ರಿ ನಮ್ಮ ಪೇಪರ್ ನಲ್ಲಿ ನೋಡಿದೆ, ನಿಮ್ಮ ಗ್ರಾಮದಲ್ಲಿ ವನ್ಯಜೀವಿಗಳು ತಿರುಗ್ತಾ ಇವೆ. ಅಧಿಕಾರಿಗಳು 24x7 ಕೆಲಸ ಮಾಡ್ತಾರೆ. ಹಾಸನ, ಮಂಡ್ಯ, ಮೈಸೂರು ಆ ಕಡೆ ಎಲ್ಲ ಅರಣ್ಯಗಳು ಇದಾವೆ. ಅದನ್ನ ಇವರು ಹೆಚ್ಚು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಂದ್ರೆ ಅವ್ರು ಯಾರು ನಿರ್ಲಕ್ಷ್ಯ ವಹಿಸಿದಂತ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಆಗಬೇಕು. ಇದನ್ನ ಹಿಡಿದ್ರೆ ಸರಿ, ಹಿಡಿಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಂಡು ತಮ್ಮ ತಂಗಿ ಹಿಡದಂತಂದ್ರೆ ಆಯ್ತು. ಎಲ್ಲರೂ ನಮ್ಮ ಹಳ್ಳಿ ಇದು ಒಂದು ಸಣ್ಣ ಹೆಂಗ್ ಹೋಗಿಲ್ಲ ಅವ್ರು ಅಂತ ಹೇಳಿ ಫಾರೆಸ್ಟ್ ಆಫೀಸ್ ಫೋನ್ ಮಾಡಿ ಜಾಡಿಸರಿಗೆ ಅವರು ಏನೋ ಒಂದು ಸ್ವಲ್ಪ ಹೊತ್ತಿನಾಗ ಬರ್ತಾರೆ. ಈಗ ಸೂಟ್ ಇದ್ರೆ ಇವತ್ತು ಬರ್ತಾರ, ನಾಳೆ ಒಂದು ಟೈಮ್ ಅದ, ನಾಳೆ ಇಲ್ಲಿ ಇರ್ಲಕ್ಕ ಹೇಳಿದ್ರಿ ಅವ್ರಿಗೆ. ಇವ್ರು ಹಿಂದೆ ಇದೀರಿ ಅಂತ ಹೇಳಿ ನಾನು ಇವ್ರನ್ನ ಬಹಳಷ್ಟು ವಿಷಯ ತಿಳಿಸಿ ಗ್ರಾಮದ ಬಗ್ಗೆ ಇದ್ರ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ಳಲು ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಅಖಿಲ ಭಾರತೀಯ ಕೋಳಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ದಾಳ್, ಪವನ್, ಮಾದೇವಪ್ಪ, ಸಾಹುಕಾರ್, ದೇವಪ್ಪ, ಅಯ್ಯಪ್ಪ, ರಫೀಕ್, ಅಲ್ಲಿಸಾ, ಬಂಗಾರಪ್ಪ, ಶಬೀರ್, ಫಕೀರ್, ಕಾಶಪ್ಪ, ಯಮನಪ್ಪ, ಆಂಜನೇಯ, ನಾಗಮ್ಮ, ತಿಮ್ಮಪ್ಪ, ಮಲ್ಲಮ್ಮ, ಶಾ, ಕಾಶಮ್ಮ, ನಿಂಗಪ್ಪ, ಹನುಮಂತ, ಸುರೇಶ್, ಕಾಸಿಂ, ಖಾಜಿಸಾಬ್, ಅಂಬು, ಸಾಹುಕಾರ್, ಕಾಸಿಂ ಪಟೇಲ್, ಮರೇಮ್ಮ, ಗಂಗಮ್ಮ, ಭೀಮರಾಯ್, ಶರಣಪ್ಪ, ದಂಡಪ್ಪ, ಮರ್ಗಪ್ಪ ಸೇರಿ ಅನೇಕರು ಉಪಸ್ಥಿತರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.